brought to you by Vigard. ಆದರೆ ನಮ್ಮ ಸಮಾಜಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರ ಸ್ಪಂದಿಸಲಿಲ್ಲ. ಅವಾಗ ಕರೋನಾ ಬಂತು, ಎಂಥ ಸ್ಥಿತಿ ಅವತ್ತು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಿದೆ, ಕುಲುಮೆ ಕೆಲಸ ಮಾಡ್ತಾರೆ, ಅವರು ರೋಡಲ್ಲೇ ಮಾಡಬೇಕು ಅಂಥವ್ರಿಗೆ ಸರ್ಕಾರದಿಂದ 2,000 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಮರಗೆಲಸ ಮಾಡ್ತಾರೆ, ಅವರು ರೋಡಲ್ಲಿ ಬೀದಿನಲ್ಲಿ ಮಾಡ್ತಾರೆ, ಅವ್ರಿಗೂ ಮಾಡಿಲ್ಲ. ಇನ್ನು ಶಿಲ್ಪಿ, ಇನ್ನು ಬೆಳ್ಳಿ ಕೆಲಸ ಇವರೆಲ್ಲ ಏನೂ ಇಲ್ಲ. ನಾನು ಎಷ್ಟು ಸಾರಿ ನಮ್ಮ ಸಮಾಜಕ್ಕೂ ಏನಾದರೂ ಕೊಡ್ಬೋದಾ ಅಂತ ಕಾದು ನನಗೆ ಬೇಸತ್ತಿಬಿಟ್ಟೆ. ಇದು ಏನು ಅಂದ್ಕೊಂಡಿದ್ದಾರೆ ಕೆಲವರು ಅಂತ ಹೇಳಿದ್ರೆ, ಒಂದು MLC ಮಾಡಿಬಿಟ್ರೆ ಆ ಸಮಾಜಕ್ಕೆಲ್ಲ ಸಿಕ್ಬಿಡುತ್ತೆ ಅಂತ. ತಪ್ಪದು. ನಾನು ಇವತ್ತು ಹೇಳ್ತಾ ಇದ್ದೇನೆ, MLC ಅನ್ನೋದು ಒಂದು ಗೌರವ, ಅಧಿಕಾರ ಅಲ್ಲ. ಅದು ನಮ್ಮಂಥ ಹೋರಾಟಗಾರನ್ನ ಸೇರಿಸ್ಕೊಂಡ ಮೇಲೆ ನಮಗೆ ತಕ್ಕದಾದಂಥ ಕೆಲಸಗಳನ್ನು ಕೊಟ್ಟು ನೀವು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಬೋದು. ಅದು ಬಿಟ್ಟು ನಿಮಗೆ MLC ಮಾಡಿಬಿಟ್ಟಿದ್ದೇವೆ, ನಿಮಗೆಲ್ಲ ಕೊಟ್ಟಾಗಿದೆ, ನೀವು ಇರಿ ಅಂದರೆ ಹಂಗಿರೋಕ್ಕಾಗಲ್ಲ. ಸಮಾಜಗಳು ಸುಮ್ಮನೆ ಇರೋಲ್ಲ. ನಮ್ಮ ಸಮಾಜದ ಒತ್ತಡ 2 ವರ್ಷದಿಂದ ನನಗೆ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ನೀವೇನು ಮಾಡ್ತಾಯಿದ್ದೀರ ಕುತ್ಕೊಂಡು, ನೀವು MLC ಆಗೋಕ್ಕೇನೆ ಅಂತ ಮಾಡ್ತಾಯಿದ್ದೀರಾ ಅನ್ನೋಂಥ ಈ ಆರೋಪಗಳು ಕೇಳಿ ಸಾಕಾಗೋಯ್ತು. ನಾನು ಇವತ್ತಿಗೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಬಗ್ಗೆ ಒಂದು ಮಾತಾಡಿಲ್ಲ, ಪಕ್ಷದ ಬಗ್ಗೆ ಒಂದು ಮಾತಾಡಿಲ್ಲ, ಈಗಲೂ ನಾನು ಮಾಡೋಲ್ಲ, ಮಾತು ಆಡೋಲ್ಲ. ನನಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ನನ್ನ ಹೋರಾಟಕ್ಕೇನು ಅನುಗುಣವಾಗಿ ಯಾವುದೂ ಇಲ್ಲ. ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಕೊನೆಗೆ ಏನಾಗ್ತದೆ, ನಾವು ಇದ್ದು ಕೂಡ ಅಲ್ಲಿ ಇಲ್ಲದೇ ಇರೋಂಗೆ ಆಗ್ಬಿಡ್ತೇವೆ. ಅಂಥ ರಾಜಕಾರಣಿ ನಾನು ಆಗಬಾರ್ದು. ಅದಕ್ಕೋಸ್ಕರ ಇವತ್ತು ನಾನು BJPಯವರಿಗೆ ರಾಜೀನಾಮೆ ಇವತ್ತು ಸದಸ್ಯತ್ವವನ್ನು ಕೊಟ್ಟಿದ್ದೇನೆ. ಈಗ ಒಂದು 10:15 ಗಂಟೆಗೆ ನಾನು ಅಲ್ಲಿ ಲೆಟ್ರ್ ಕೊಟ್ಟು ಕಳಿಸಿದ್ದೇನೆ, ಮತ್ತು ಫ್ಯಾಕ್ಸಲ್ಲೂ ಕೂಡ ಮೇಲಲ್ಲೂ ಕೂಡ ಇವತ್ತು ಆಗ್ತಾ ಇದೆ. ಇಲ್ಲ, ಬಳಸ್ಕೊಂಡಿದ್ದಂತಲ್ಲ, ಬಳಸ್ಕೊಂಡಿದ್ದಿದ್ರೆ ಕೈ ಬಿಡ್ತಾ ಇರಲಿಲ್ಲ. ಬಳಸ್ಕೊಂಡಿಲ್ಲ ಅಂತಲೇ ನಾನು ಕೈ ಬಿಟ್ಟಿದ್ದು. ನನ್ನನ್ನು ಬಳಸ್ಕೋಬೇಕಾಗಿತ್ತಲ್ಲ. ಈಗ ನಾನು ಯಾವುದೋ ನಾಯಕರ ಹಿಂದೆಗಡೆ ಓಡಾಡಿ ಸುತ್ತಾಡಿ ನನಗೆ MLC ಮಾಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ನನಗೆ ಸ್ಥಾನಮಾನ ಕೊಡಿ, ನಮ್ಮ ಸಮಾಜಕ್ಕೆ ಕೊಡಿ, ಎಲ್ಲರಿಗೂ ಕೊಡಿ, ಕಾಯಕ ಸಮಾಜಗಳಿಗೆ ಅಂತ ಹೋರಾಟ ಮಾಡಿದ್ರು. ನನ್ನನ್ನು ಬಳಸ್ಕೊಂಡಿಲ್ಲ ಅಂತಲೇ ನಾನು ಈಚೆ ಬಂದಿರೋದು. ಪ್ರಾಥಮಿಕ ಕಾಂಗ್ರೆಸ್ನಲ್ಲಿದ್ದಾಗ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದೆ ಕಾಂಗ್ರೆಸ್ ಅಂದೇ BJPಗೆ ಹೋದ್ರಿ. ನೀವು ಹೋಗಿ MLC ಆದ್ರಿ. ಈಗ ಮತ್ತೆ ಹೇಳ್ತಾ ಇದ್ರಿ BJP ನಮ್ಗೇನು ಮಾಡಲೇ ಇಲ್ಲ. ಇಲ್ಲ, ನನ್ನ ಪಾಯಿಂಟು ಆ ಥರ ಅಲ್ಲ. ಈಗ ಕಾಂಗ್ರೆಸ್ನಲ್ಲಿ ನನಗೆ MLC ಮಾಡಿಲ್ಲ ಅಂತಲೇ ನಾನು ಹೊರಗಡೆ ಬಂದಿಲ್ಲ. ಅಲ್ಲ, ನಾನು ಬಂದಿಲ್ಲ, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಆಯಾ ಸಂದರ್ಭಗಳಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಹೋರಾಟಗಳನ್ನು ಗುರುತಿಸದೆ ಇನ್ನೂ ಮುಂದಕ್ಕೆ ಹೂಡ್ತಾ ಇದ್ದಾರೆ ಅಂತ ನಾನು ಹೊರಗಡೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದು ನನ್ನನ್ನು ಕರ್ಕೊಂಡು ಬಂದಿದ್ದು. ಈಗಲೂ ಅದನ್ನು ಹೇಳಿದ್ದು ನಾನು. ಈಗ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಬಂದರು, 1 ವಾರ ಆಯಿತು, ಒಬ್ಬರು ಮಾತಾಡಿಲ್ಲ ನನ್ನ ಹತ್ರ. ಒಬ್ಬರು ಬಂದು ಯಾಕೆ ನೀವು ರಾಜೀನಾಮೆ ಕೊಡ್ತೀರಾ, ಏನು ಸಮಸ್ಯೆ ಆಗಿದೆ. ಈಗ ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿರೋರು ಏನು ನಾವು ಹೋದ್ರೂ ಕೂಡ ಅವ್ರ ಕಡೆಯವ್ರು ಯಾರೋ ಬರ್ತಾರೆ, ಈ ಸಮಾಜವನ್ನು ಉಳಿಸ್ಕೋತಾರೆ, ನಾಯಕರನ್ನು ಅನ್ನೋದು ಒಂದು ಸಣ್ಣ ಒಂದು ಇದಿರುತ್ತೆ. ಅದು ಇಲ್ಲ ಇಲ್ಲಿ. ರಂಜಿತ್ ಹೋಗ್ತಾರಾ, ಹೋಗ್ಲಿ ಬಿಡ್ರಿ, ಏನಾಗುತ್ತೆ ರೀ ಅವರಿಂದ ಅನ್ನುವಂಥ ಮನೋಭಾವ ಇದ್ದರೆ ನಾವು ಅಲ್ಲಿದ್ದೂ ಓದಂಗಾಗತ್ತೆ. ಅದಕ್ಕೆ ನಾವು ನಮ್ಮ ತನ್ನನ್ನು ಉಳಿಸ್ಕೊಳ್ಳೋ ಜೊತೆಗೆ ಸಮಾಜವನ್ನು ಸಹ ಉಳಿಸ್ಬೇಕು. ನಾನು ಅದಕ್ಕೆ ಈ ತೀರ್ಮಾನ. Brought to you by Vigard.